ಸಕ್ಕರೆ ನಾಡು ಮಂಡ್ಯದಲ್ಲಿ ಹಿಂದೂಗಳ ಮನೆಗಳಿಗೆ ನುಗ್ಗಿ ಅನ್ಯ ಕೋಮಿನ ಯುವಕರು ದಾಂಧಲೆ ನಡೆಸಿದ್ದಾರೆ. ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಠಾಣೆ ಎದುರು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಮಹಿಳೆಯರು, ಮಕ್ಕಳು ಸೇರಿ ಪೊಲೀಸ್ ಸ್ಟೇಷನ್ ಮುಂದೆ ಜನರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ನಮ್ಮ ಮನೆಗಳಿಗೆ ನುಗ್ಗಿ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಅಲ್ಲಿನ ಹಿಂದೂಗಳು ಮಾಡ್ತಿದ್ದಾರೆ. ಮಂಡ್ಯದ ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣದಲ್ಲಿ ಒಂದು ಘಟನೆ ಆಗಿರೋದು. ಬೈಕ್ ಟಚ್ ಮಾಡಿ ಓವರ್ಟೇಕ್ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅಭಿಷೇಕ್ ಎಂಬಾತನ ಮೇಲೆ ಅದೇ ದ್ವೇಷವನ್ನ ಮುಂದಿಟ್ಕೊಂಡು ಆತನ ಮನೆಗೆ ನುಗ್ಗಿ ಆತನಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಾ ಇರೋದು. ಹನ್ನೆರಡು ಗಂಟೆ ರಾತ್ರಿ ರೋಡ್ ಬ್ಲಾಕ್ ಅಂತ ಫೋಟೋ ತಗೋತಾರೆ. ವಾರ್ನಿಂಗ್ ಮಾಡ್ಬಿಟ್ಟು ಹೋಗಿದ್ರೆ ಹನ್ನೆರಡುವರೆಗೆ ಬಂದು ಗಲಾಟೆ ಮಾಡೋದು. ನಾವು ನೈಟ್ ಹೋಗಿದ್ದೇವೆ ಸರ್. ಮೊನ್ನೆ ರಾತ್ರಿ 12ವರೆಯಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೀವಿ. ಬರೆಯೋರಿಲ್ಲ ಅಂತಂದ್ರೆ ಸರ್, ಬರೆಯೋರಿಲ್ಲ ಅಂತ ಅಂದ್ರು. 25-30 ಜನ ಗುಂಪು ಬಂದು ಫೋನ್ ಮಾಡಿದ್ಮೇಲೆ ಪೊಲೀಸ್ನವರು ಬಂದ್ರು. ಆಮೇಲೆ ಪೊಲೀಸ್ನವರು ಅವ್ರಿಗೆಲ್ಲ ಬೈದು ಎಲ್ಲರಿಗೂ ಹೋಗಿ ಎಲ್ಲ ಕಳಿಸಿ ಅವ್ರ ಮುಂದೆ ಹೇಳ್ತಾರೆ, ಅರ್ಧ ಗಂಟೆ ಜಾಗ ಹೋಗಿ ಇವ್ರಿಗೆಲ್ಲ ಬಡ್ದಾಕ್ತೀವಿ. ವಾರ್ನಿಂಗ್ ಮಾಡ್ಬಿಟ್ಟು ಹೋಗಿದ್ರೆ ಸರ್, ಮೊನ್ನೆ ಓವರ್ಟೇಕ್ ಮಾಡ್ತೀವಿ ಅಂತ ಗಾಡಿ ಓವರ್ಟೇಕ್ ಮಾಡ್ಕೊಂಡು ಜಗಳ ಮಾಡಿದ್ರು. ಅವರಾಗಿ ಬಂದು ಜಗಳ ಮಾಡಿದ್ರು. ನಮ್ಮ ಬೀದಿಲಿ ಹಬ್ಬ ನಡೀತಾ ಇತ್ತು. ಆ ಹಬ್ಬ ನಡೀಬೇಕಾದ್ರೆ ಬಂದ್ರು. ನಾವ್ ಎಲ್ಲೂ ಹೋಗಿ ಇರಲಿಲ್ಲ. ಬಂದು ಮತ್ತೆ ಅದೇ ರೀತಿ ಜಗಳ ಮಾಡಿದ್ರು. ಓವರ್ಟೇಕ್ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಅಂತ. ಅದು ಓವರ್ಟೇಕ್ ಮಾಡೋ ಜಾಗನೂ ಅಲ್ಲ. ಗಲ್ಲಿಗೆ ಬಂದು ಜಗಳ ಮಾಡಿದ್ರು. ಆಮೇಲೆ ನಾವ್ 2:30-3 ಗಂಟೆ ಅದಾದ್ಮೇಲೆ ಬುದ್ಧಿ ಹೇಳಬೇಕು. ಓವರ್ಟೇಕ್ ಮಾಡ್ಕೊಂಡು ನಮ್ಮ ಬೀದಿಗೆ ಬಂದಿದ್ರು. ಸರ್ ಅದೇನೋ ಬೇರೆ ಅಂತ ಬೇರೆ ಸರ್, ಬೇರೆ ಸ್ಥಳೀಯರಲ್ಲ, ಅವರು ಬೇರೆ ಕಡೆಯಿಂದ ಬಂದಿದ್ದು. ಆಮೇಲೆ ಸ್ಥಳೀಯರು ಬಂದು ನಮ್ಗೆ ವಾರ್ನಿಂಗ್ ಮಾಡ್ಬಿಟ್ಟು ಹೋದ್ರು. ಬೀದಿಗೆ ಬಂದು ನೀವು ಯಾರು ಇರೋದಿಲ್ಲ, ನಿಮಗೆ ಮಾಡ್ತೀವಿ, ಬೆಳಗ್ಗೆ ಇರೋದು ಅಂದ್ಬಿಟ್ಟು ವಾರ್ನಿಂಗ್ ಮಾಡ್ಬಿಟ್ಟು ಹೋದ್ರು. ಅವರು ಬಂದಿದ್ದು ಸರ್ ನಮ್ಮ ಹುಡುಗರಿಗೆ, ನಮ್ಮ ಬೀದಿಗೆ ಬಂದು ಅಲ್ಲೇ ಮಾಡಿದ್ದು. ನಾವು ಆಮೇಲೆ ಬಿಡಿಸ್ಬಿಟ್ಟು ಹೋದ್ವು. ಆಮೇಲೆ ಪುನಃ 50 ಜನ ಬಂದರು ಬೀದಿಗೆ, ಯಾರನ್ನೂ ಬಿಡೋದಿಲ್ಲ ಅಂತ. ಆಮೇಲೆ ಪೊಲೀಸವ್ರು ಬಂದು ಅಲ್ಲಿ ಸ್ಥಳಕ್ಕೆ ಬೈದು ಕಳ್ಸೋರು ಇಬ್ರು. ನಮ್ಮ ಪಡೆಗೆ ನಾವು ಹೋದೋ. ಆಮೇಲೆ ಪುನಃ ಪೊಲೀಸವ್ರು ಹೋದ್ಮೇಲೆ ಯಾರನ್ನೂ ಬಿಡಲ್ಲ, ಬೆಳಗ್ಗೆ ಸಾಯಿಸ್ತೀವಿ ಅಂತ ಅಂದರು. ಆಮೇಲೆ ಪುನಃ ನಾವು ಸ್ಟೇಷನಿಗೆ ಹೋದೋ. ಕಂಪ್ಲೇಂಟ್ ತಗೊಳ್ಳಿಲ್ಲ ಸರ್. 2:30 ಸ್ಟೇಷನಿಗೆ ಹೋದೋ. ಬರೆಯೋರು ರೈಟ್ ಇದು ಅರ್ಜಿ ಬರೆಯೋರು ಯಾರೂ ಇಲ್ಲ, ನಾವು ಇವಾಗ ತಗೊಳ್ಳಲ್ಲ, ಬೆಳಗ್ಗೆ ಬನ್ನಿ ಅಂತ ಅಂದರು. ಇವತ್ತು ಒಂದು ನಮ್ಮ ಹುಡುಗ ಬರ್ತಾ ಇರೋದಕ್ಕೆ ಅವತ್ತಿನ ಇದಕ್ಕೆ ಅಭಿಲಾಷ್ಗೆ ಬರ್ಬೇಕಾದ್ರೆ ಹಿಡ್ಕೊಂಡು ಚೆನ್ನಾಗಿ ಒಂದು 50 ಜನ ಹೊಡೆದಿರೋದು ಸರ್, ಅಲ್ಲೇ ಮಾಡಿರೋದು ಸರ್. ಎಲ್ಲ ಮುಸ್ಲಿಮ್ಸೇ ಸರ್, ಎಲ್ಲ ಮುಸ್ಲಿಮ್ಸೇನೆ, ಎಲ್ಲ ಮುಸ್ಲಿಮ್ಸೇ. ಹೌದು ಸರ್. ಹಿಂದೆ ಒಟ್ಟಲ್ಲಿ ಅವ್ರ ಮೇಲೆ ಅವರು RSS ಮುಖಂಡರು, ಅವ್ರ ಮೇಲೆ ಯಾವಾಗಲೂ ಕಣ್ಣಿದ್ದೇ ಇರುತ್ತೆ ಸರ್. ನಮ್ಮ ಫ್ಯಾಮಿಲಿ ಮೇಲೆ ಸ್ವಲ್ಪ ಅಭಿಲಾಷು, ನಾಗೇಶು, ಎಷ್ಟೋ ಜನ ಇದ್ದಾರೆ ಸರ್ ನಮ್ಮ ಹುಡುಗರು. ಅವ್ರು RSSಗೆ ಒಂದು ಹಿಂದುತ್ವದಿಂದ ಓಡಾಡ್ತಾರಲ್ಲ ಅನ್ನೋದಕ್ಕೋಸ್ಕರ ತುಂಬ ಇದು ಕಣ್ಣಿಕ್ಕಿದ್ದಾರೆ ಸರ್. ತುಂಬ ಪ್ರಾಣ ಬದುಕೆ ಎಲ್ಲ ತೋರಿಸ್ತಿದ್ದಾರೆ. ಎಲ್ಲದ್ರೊಳಗೂ ಸರ್, ಲಾಂಗು, ಮಚ್ಚು, ಕೈಲಿ, ಚೇರಲ್ಲಿ ಎಲ್ಲ ತುಂಡು ಹಾಕ್ಬಿಟ್ಟಿದ್ದಾರೆ ಸರ್. ಹೌದು ಸರ್, ಲಾಂಗು ತಂದಿದ್ದಾರೆ. ಎದ್ದೋ ಹೋಗು ಹೊಡಿತೀನಿ ಅಂತನೂ ಓಡೋಗಿ ಹೊಡೆದಿರೋದು ಸರ್. ಯಾರು 50 ಮೇಲೆ ಇದ್ರು ಸರ್, ಯಾರು ಮುಂದೆ ಬಿಟ್ಟಿಲ್ಲ. ಅವರೇ ಫುಲ್ ಕವರ್ ಆಗಿ ಇನ್ನೊಂದು 10 ನಿಮಿಷಕ್ಕೆ ಅವರೆಲ್ಲ ಆ ಕಡೆ ಹೋಗಕ್ಕೆ ಕರೆಂಟೇ ತೆಗೆಸ್ಬಿಟ್ರು ಬೆಳ್ಳೂರಲ್ಲಿ. ಅಭಿಲಾಷ್ ಒಬ್ಬನಿಗೇನೆ, ಇನ್ನು 4 ಜನ ಹುಡುಕ್ತಾ ಇದ್ದಾರೆ. ಎಲ್ಲರ ಮನೆಗೂ ಹೋಗಿದ್ದಾರೆ. ನಮ್ಮ ಅಣ್ಣ ಒಬ್ರು ಇದ್ದಾರೆ, ನಾಗೇಶ್ ಅಂತ. ಅವ್ರ ಗ್ಯಾರೇಜ್ ಹತ್ರ ಹೋಗಿ
ಮತ್ತೆ ಅಂಗಡಿ ಹತ್ರ ಹೋಗಿ ಮನೆ ಹತ್ರ ಹೋಗಿ ವಾರ್ನಿಂಗ್ ಮಾಡಿ ಬಂದಿದ್ದಾರೆ. ಹಾ ಹೌದು ಸರ್, ಮನೆಗೆ ಹೋಗಿ ಅವ್ರ ಹೆಂಗಸರಿಗೆ ವಾರ್ನಿಂಗ್ ಮಾಡಿ ಬಂದಿದ್ದಾರೆ. ಎಲ್ಲಿ ಅವನು ಎಲ್ಲೋಗಿದ್ದಾನೆ, ಅವ್ನು ಇವತ್ತು ಬಿಡಲ್ಲ ನಾವು ಅಂತ ಎದುರಿಸ್ಬಿಟ್ಟು ಹೋಗಿದ್ದಾರೆ ಸರ್. ಹೌದು ಸರ್, ಅವ್ರನ್ನ ಯಾರನ್ನೂ ಒಬ್ರು ಅರೆಸ್ಟ್ ಮಾಡಿಲ್ಲ. ಇನ್ನು ಏನು ನಮ್ಗೆ ಇದು ಸೂಚನೆ ಬಂದಿಲ್ಲ. ತನಿಖೆ ತಗೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇವತ್ತೇನಾದ್ರು ತನಿಖೆ ತಗೊಳ್ಳಿಲ್ಲ ಅಂದರೆ ನಾವು ಬೆಳಗ್ಗೆ ಎಲ್ಲ ಸ್ಟೇಷನ್ ಮುಂದೆ ಕೂರ್ತೀವಿ. ದಂಡೆ ಕೂರೋದಂತೂ ನಿಜ. ಇದು ಎಲ್ಲಿಗೆ ಹೋಗ್ಬಿಟ್ಟದ್ದು ಅನ್ನೋದು ಗೊತ್ತಿಲ್ಲ. ನಾವು ಮಾತ್ರ ಬಿಡೋದಿಲ್ಲ. ಶ್ವೇತಾ, ಹಾಂ, ಅಕ್ಕನ ಮಗ ಹಾಂ, ಅವ್ರ ತಾಯಿ ಸರ್, ಅವ್ರ ತಾಯಿ. ಹೌದು ಸರ್, ಮನೆ ತವಿಂದ ಬಂದ ಸರ್, 10 ನಿಮಿಷ ಆಗಿರೋದು ಆ ಥರ ಮಾಡಿದ್ದಾರೆ. ಅವನಿಗೆ ಒಂದು 70-80 ಜನ ಇದ್ರಂತೆ. ಎದ್ದು ಓಡ್ತಾ ಇದ್ರೆ ಎದ್ದೋಡು ಅಂದ್ಬಿಟ್ಟು ಆಮೇಲೆ ಲಾಸ್ಟ್ ಲಾಂಗ್ ತಗೊಂಡು ಬೀಸಿರೋದು ಸರ್. ಲಾಂಗು ಮಚ್ಚು ಎಲ್ಲ ತಗೊಂಡಿದ್ದಾರೆ ಸರ್. ಹೆಂಗ್ ಬೇಕಂಗೆ ತುಣ್ದು ಇದು ಮಾಡಿರೋದು ಸರ್. ಇಲ್ಲ ಸರ್, ಯಾರು ಇಲ್ಲ, ಅವ್ನು ಒಬ್ಬನೇ ಅದೇ ರೋಡಲ್ಲೇ ನಾವು ಓಡಾಡಬೇಕಾಗಿರೋದು. ಮನೆ ತಾವು ನನ್ನನ್ನು ಬಿಟ್ಬಿಟ್ಟು 10 ನಿಮಿಷನೂ ಆಗಿಲ್ಲ ಸರ್ ಬಂದಿಯವನು. ಆ ಥರ ಆಗಿರೋದು. ನನಗೆ ಫೋನ್ ಬತ್ತಿದಂಗೆ ನಾವು ಓಡ್ ಬಂದಿದ್ದೀವಿ. ನಾವು ಅಲ್ಲೇ ಚಿಕ್ಕದ ಹಳ್ಳಿಲಿ ಇರೋದು 1 ಕಿಲೋಮೀಟ್ರು. ಅದೇ ರೋಡಲ್ಲೇ ಓಡಾಡಬೇಕು ಸರ್. ನನ್ನ ಮಕ್ಕಳು ಬೆಳಗ್ಗೆ ಎದ್ರೆ ಎಲ್ಲ ಓಡಾಡಬೇಕು. ನಮ್ಗೆ ಎಷ್ಟು ಭಯ ಐತೆ. 120 ಓಡಾಡ್ತಾರೆ ಸರ್ ನಮ್ಮ ಮಕ್ಕಳು. ಈಗ ಹಿಂಗೆ ಮಾಡಿದ್ದಾರೆ. ಅವ್ನು ಟೈಲರ್ ಕೆಲಸ ಸರ್, ಟೈಲರ್ ಕೆಲಸ. RSS ಮುಖಂಡ RSS ಕಡೆ ಓಡಾಡ್ಕೊಂಡಿದ್ದಾನೆ. ಹೌದು ಸರ್, ಎಲ್ಲ ಥರನೂ ಇದೆ ಸರ್ ನಮ್ಮ ಮಕ್ಕಳ ಮೇಲೆ. ಸರ್ ನನ್ನ ಮಗಂಗಾಗೈತೆ, ನಾಳೆ ದಿವಸ ಎಲ್ಲರೂ ಮಕ್ಕಳೇ ಸರ್. ಈ ಥರ ಆದರೆ ಏನು ಮಾಡೋದು ಸರ್? ಒಬ್ಬೊಬ್ರು ಮಕ್ಕಳು ಹಿಂಗೆಲ್ಲ ಮಡಿಕೊಂಡು ಹಿಂಗೆ ಏನು ಮಾಡೋದು? ಶಿವಮ್ಮ ಸರ್. ಈಗ ಒಬ್ಬೊಬ್ಬರು ಕಾರ್ಯಕರ್ತಗಳ ಮೇಲೆ ಅವರು ಅಟ್ಯಾಕ್ಗಳು ಇವ್ರದ್ದು. ಯಾರು ಅವ್ರಿಗೆ ವಿರುದ್ಧವಾಗಿರ್ಬಾರ್ದು, ಸಂಘಟನೆ ಮಾಡಬಾರ್ದು. ಇವ್ರು ಹೇಳ್ದಂಗೆ ಕೇಳಬೇಕು, ಹೇಳ್ದಂಗೆ ಇರಬೇಕು. ಇಡೀ ಪೊಲೀಸ್ ಸ್ಟೇಷನ್ ಎಲ್ಲ ಅಟ್ಯಾಕ್ ಮಾಡಿದ್ರು ಪೊಲೀಸರು ಕ್ರಮ ತಗೊಂಡಿಲ್ಲ. ಈಗ ಒಂದು 3-4 ತಿಂಗಳಲ್ಲಿ ಪೊಲೀಸ್ ಸ್ಟೇಷನ್ ಯಾವುದೋ ಒಂದು ಘಟನೆ ಆದಾಗ ಪೊಲೀಸ್ ಸ್ಟೇಷನ್ ನುಗ್ಗಿದ್ದಾರೆ. ಆದರೂ ಸಬ್ ಇನ್ಸ್ಪೆಕ್ಟರ್ ಯಾವುದೋ ಕ್ರಮ ತಗೊಂಡಿಲ್ಲ. ಯಾವುದೋ ಈಗ ಒಂದು 3-4 ರಂಜಾನ್ ಹಬ್ಬದಲ್ಲಿ ಯಾರೋ ಒಬ್ಬ ಹಳ್ಳಿಯರು ಅಲ್ಲಿ ಮಸೀದಿಲಿ ಮಾಮೂಲಿ ಇದು ಉಪವಾಸ ಬಿಚ್ತಾರೆ ನೋಡಿ. ಉಪವಾಸ ಬಿಚ್ಚೋ ಟೈಮ್ನಲ್ಲಿ ಆರ ನೋಡ್ದಿರೋದಕ್ಕೆ ಅವನು ಗ್ಲಾಸ್ ಹೊಡೆದಾಕಿ ಅವ್ನಿಗೆ ಹೊಡೆದು, ಮತ್ತು ಯಾರೋ ಒಬ್ಬ ಬಿಡಿಸೋಕೆ ಹೋದವನಿಗೆ ಅವನಿಗೂ ಹೊಡೆದು. ಇವತ್ತು ಅವತ್ತು ಇವರು ಗಲಾಟೆ ಆಗಿರೋದು. ಇವರೆಲ್ಲ ಹೋಗೋರೆ ಬಂದವ್ರೆ, ಹಬ್ಬ ಮುಗಿಸ್ಕೊಂಡು ಹೋಗಿದ್ದಾರೆ. ಹಬ್ಬ ಮುಗಿಸ್ಕೊಂಡು ಬಂದಿದ್ದಾರೆ. ಇವರೆಲ್ಲ ಹೊರಗಡೆ ಆಗಿದ್ದಾರೆ. ಮೇನ್ ರೋಡಲ್ಲಿ ನಿಂತ್ಕೊಂಡು ಸೆಲ್ಫಿ ತಗೋತಾ ಇದ್ದಂತೆ. ಸೆಲ್ಫಿ ತಗೋಬೇಕಾದ್ರೆ ಇವ್ರು ಏನು ಮಾಡೋರೆ, ಫುಟ್ಪಾತ್ ಇಳಿಸ್ಕೊಂಡು ಬಂದುಬಿಟ್ಟಿದ್ದಾರೆ. ಇವ್ರು ಫುಟ್ಪಾತ್ ಇಳಿಸಿ ಬಂದಾಗ ಏನು ಮಾಡೋರು, ಅವ್ರು ಹಿಂದೆ ಬಂದಿದ್ದಾರೆ. ಯಾವನವನು ನಮ್ಮ ಅಟ್ಯಾಕ್ ಮಾಡ್ಕೊಂಡು ಬಂದಿರೋದಂತ. ನಾವೇನಪ್ಪ ನಿಮ್ಗೇನು ಟಚ್ಚು ಮಾಡಿಲ್ಲ, ನಿಮ್ಗೇನೂ ಮಾಡಿಲ್ಲಪ್ಪ, ನಮ್ಮ ಪಾಡಿನ ನಾವು ಬಂದಿದ್ದೀವಿ. ನೀವೇನೋ ಸೆಲ್ಫಿ ತಗೋತಾ ಇದ್ರಿ, ನೀವು ಹೆಂಗಾರು ತಗೊಳ್ಳಿ ಅಂತ ನಮ್ಮ ಪಾಡಿನ ನಾವು ಬಂದಿದ್ದೀವಿ. ನೀವು ಯಾಕೆ ಹುಡುಕೊಂಬಂದಿ ಅಂತ ಇವ್ರು ಕೇಳಿದ್ದಾರೆ. ಅದಕ್ಕೆ ನೀನು ಹುಡುಕೊಂಬಂದಿ ಅಂತ ಕೇಳ್ತಿದ್ದೀರೋ ಬೋಳಿ ಮನೆ ಅಂತ ಹೇಳ್ಕೊಂಡು ಇವರು ಗಲಾಟೆ ಮಾಡವ್ರೆ. ಅವರು ತಳ್ಳಾವ್ರೆ, ಇವರು ತಳ್ಳಾವ್ರೆ, ಕಳ್ಸವ್ರೆ. ಇವ್ನು ಮೊನ್ನೆ ಘಟನೆ ಇವ್ನು ಹೊಡೆದವ್ರೆ. ಹೊಡೆದಾದ್ಮೇಲೆ ಮಾಡೋರು ಹೋಗ್ಬಿಟ್ಟವ್ರೆ. ಇವರು ತಳ್ಳಾಡ್ಬಿಟ್ಟು ಕಳಿಸ್ಬಿಟ್ಟು ಯಾರೋ ದೊಡ್ಡವ್ರು ಬಂದರೆ ಹೋಗ್ರೆ ಆಯಿತು ಚಿಕ್ಕಪುಟ್ಟಕ್ಕೆ ಯಾಕೆ ಮಾಡಿದ್ರಿಂದ ಅವ್ರು ಏನು ಮಾಡಿ ಮತ್ತೆ 40-50 ಜನ ಕರ್ಕೊಂಬಂದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.